ಆದಾಮನ ಮೇಲೆ, ಎರಡನೇದಾಗಿ ಹವ್ವನ ಮೇಲೆ, ಮತ್ತೆ ಮೂರನೇದಾಗಿ ಸರ್ಪ ಮೇಲೆ ಬಂತು. ಮನುಷ್ಯನಿಗೆ ಬಂದ ಶಾಪ ಮನುಷ್ಯ ಅನುಭವಿಸ್ತಾ ಇದ್ದಾನೆ, ಮತ್ತೆ ಹವ್ವನ ಮೇಲೆ ಬಂದಂತ ಶಾಪ ಹವ್ವನ ಅನುಭವಿಸ್ತಾ ಇದ್ದಾಳೆ. ಹೆರಿಗೆ ಸಮಯದಲ್ಲಿ ಅಂತ ಅವಳಿಗೆ ದುಃಖ, ಕಷ್ಟ, ವೇದನೆ ಅವಳಿಗೆ ಆಗ್ತದೆ. ಮತ್ತೆ ಆದಾಮನಿಗೆ ಬಂದಂತ ಶಾಪ ಆದಾಮನೇ ಅನುಭವಿಸ್ತಾ ಇದ್ದಾನೆ. ಮತ್ತೆ ಎಲ್ಲಕ್ಕಿಂತ ಹಾವಿಗೆ ಬಂದಂತ ಶಾಪ ಅದು ಯಾರು ಅನುಭವಿಸ್ತಾ ಇದ್ದಾರೆ? ಸರ್ಪನಿಗೆ ಬಂದಂತ ಆ ಶಾಪವು ಯಾರ ಮೇಲೆ ಅನುಭವಿಸ್ತಾ ಇದೆ? ಸರ್ಪವು ಅನುಭವಿಸ್ತಾ ಇದೆಯಾ ಅಥವಾ ಮನುಷ್ಯನ ಮೇಲೆ ಹಾಕಿ ಅದು ಮನುಷ್ಯನ ಮೇಲೆ ತನ್ನ ಆಸೆಗಳು ತೀರಿಸಿಕೊಳ್ತಾ ಇದೆ ಎಂಬುದಾಗಿ ಈ ಸಂದೇಶದ ಭಾವನೆ ಆಗಿರ್ತದೆ. ಓಪ್ರಿಕಾಂಡ 3ನೇ ಅಧ್ಯಾಯ 14ನೇ ವಚನದಲ್ಲಿ ಈ ಮಾತು ನಮಗೆ ಸಿಗಲ್ಪಡ್ತದೆ. ಆದಿಕಾಂಡ 3ನೇ ಅಧ್ಯಾಯ 14ನೇ ವಚನ. ಆಗ ಯೆಹೋವ ದೇವರು ಸರ್ಪಕ್ಕೆ ನೀನು ಈ ಕಾರ್ಯಗಳ ಮಾಡಿದ್ರಿಂದ ಎಲ್ಲಾ ಪಶುಗಳಲ್ಲಿಯೂ ಅಡವಿಯ ಎಲ್ಲಾ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ. ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನ ದಿನಗಳೆಲ್ಲ ಮಣ್ಣೇ ತಿನ್ನಿವಿ. ಪ್ರಿಯ ಸಹೋದರ ಸಹೋದರಿ, ರೇಡಿಯೋದಲ್ಲಿರುವಂತ ನೋಡ್ತಕ್ಕಂತ ಇಡೀ ಜೀವಮಾನವೆಲ್ಲ ಶಾಪಿ ಬಂದಂತ ಶಾಪು, ಹಾವಿ ಬಂದಂತ ಒಂದು ಶಾಪು ಅದು ಅನುಭವಿಸೋದು ಇಲ್ಲಿವರೆಗೂ. ದಿನ ಆದಾಮನಿಗೆ ಬಂದಂತ ಶಾಪು ಆದಾಮನೇ ಅನುಭವಿಸ್ತಾ ಇದ್ದಾನೆ. ಸ್ತ್ರೀ ಬಂದಂತ ಶಾಪು ಸ್ತ್ರೀನೇ ಅನುಭವಿಸ್ತಾ ಇದ್ದಾಳೆ. ಆದ್ರೆ ಸರ್ಪಗೆ ಬಂದಂತ ಶಾಪು ಸರ್ಪ ಅನುಭವಿಸ್ತಾ ಇಲ್ಲ. ಸರ್ಪವು ಮನುಷ್ಯನ ಮೇಲೆ ಹಾಕಿದೆ. ಅಂದ್ರೆ ಅರ್ಥ ಏನಾಗಿದೆ ಅಂದ್ರೆ ಅದನ್ನ ಮಣ್ಣು ತಿನ್ನಿವಿ ಎಂಬ ಶಬ್ದವು ದೇವರು ಕೊಟ್ಟಂತ ಈ ವಾಕ್ಯದ ಒಳಗಡೆ ಅದು ಹೇಳ್ತಾ ಇದೆ ಏನೆಂಬುದಾದ್ರೆ ಇಡೀ ಜೀವಮಾನವೆಲ್ಲ ನೀನು ಮಣ್ಣನ್ನೇ ತಿನ್ನಿವಿ ಎಂಬುದಾಗಿ ದೇವರ ವಾಕ್ಯವು ಅದಕ್ಕೆ ಗೊತ್ತಾಯ್ತು. ಪ್ರಿಯ ಸ್ನೇಹಿತರೆ, ದೇವರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ ಇಡೀ ಜೀವಮಾನವೆಲ್ಲ ನೀನು ಮಣ್ಣಿಂದಲೇ ನಡಿಬೇಕು, ಮತ್ತೆ ಮಣ್ಣೇ ನಿನ್ನ ತಿನ್ನಬೇಕೆಂಬ ಶಾಪ ಅದ್ರ ಮೇಲೆ ಬಂದಾಗ ಅದು ಶಾಪ ಅದರ ಮೇಲೆ ನೆರವೇರ್ತದೆ. ದೇವರು ಆಡಿದ ಒಂದು ಮಾತು, ನೀನು ಇಡೀ ಜೀವಮಾನವೆಲ್ಲ ಮಣ್ಣು ತಿಂದೇ ಬದುಕಬೇಕೆಂಬುದಾದಂತ ಶಾಪ ಈ ಸ್ಥಳದಲ್ಲಿ ಯುಗತಿವರೆಗೂ ಅದು ಮಣ್ಣನ್ನ ತಿಂತಾ ಇದೆ. ಎಂತ ಮಣ್ಣು ತಿಂತಾ ಇದೆ? ಅದು ಯಾವುದು ಮಣ್ಣು ತಿಂತಾ ಇದೆ? ಅದು ಯಾವ ಸ್ಥಳದ ಮಣ್ಣು ತಿಂತಾ ಇದೆ? ಆ ಮಣ್ಣಿನ ಅರ್ಥ ಏನಿದೆ? ಆ ಮಣ್ಣಂದ್ರೆ ಯಾರಾಗಿದ್ದಾರೆ ಎಂಬುದಾಗಿ ಈ ವಿಡಿಯೋದಲ್ಲಿ ನಿಮ್ಮನ್ನ ಒಂದೊಂದು ಆಗಿ ನಾನು ತಿಳಿಸಕ್ಕಿದ್ದೀನಿ. ಇದು ಅಂತ್ಯದವರೆಗೂ ಈ ವಿಡಿಯೋನ ನೀವು ಪ್ರತಿಯೊಬ್ಬರನ್ನ ನೋಡ್ಬೇಕು, ಮತ್ತೆ ಪ್ರತಿಯೊಬ್ಬ ಆತ್ಮಗಳನ್ನ ಗೆಲ್ಲಬೇಕಾದಂತ ದೇವರ ವಾಕ್ಯ ನನ್ನ ಒಳಗಡೆ ಕೊಟ್ಟಿರುವಾಗ ಇದು ಅನೇಕ ಸೇವಕರಿಗೆ, ಅನೇಕ ಸಭೆಗಳಿಗೆ, ಅನೇಕ ವಿಶ್ವಾಸಿಗಳಿಗೆ ಇಂಪಾರ್ಟೆಂಟ್ ಆದಂತ ಒಂದು ಸಂದೇಶ ಇದೆ. ನಿಮಗೆಯೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವುದು. ಪ್ರಿಯ ಸ್ನೇಹಿತರೆ, ದೇವರ ಆಡಿದ ಶ್ರಾಪ ಆಯ್ತು, ಅಲ್ಲೇ ಆಯ್ತು. ಶ್ರಾಪ ಹೇಳಾಯ್ತು, ದೇವರದ ಪ್ರಕಾರ ನಡೀತಾ ಇದೆ. ಹಾವಿ ಹೇಳಿದ ಶ್ರಾಪ ಇಡೀ ಜೀವಮಾನವೆಲ್ಲ ನೀನು ಮಣ್ಣನ್ನು ತಿನ್ಬೇಕು. ಈಗ ಮಣ್ಣನ್ನ ತಿನ್ಬೇಕಂದಂತ ಮಣ್ಣು ಸೈತಾನನು ತಿಂತ ಇಲ್ಲ. ಆದ್ರೆ ಇದು ಯಾವ ಮಣ್ಣು ತಿಂತ ಇದೆ? ಒಂದು ದೇವರ ರೆಡಿ ಮಾಡಿದ ಮಣ್ಣನ್ನ ತಿಂತ ಇದೆ. ಅದೆಂತದೆಂಬುದಾಗಿ ನೋಡೋದಾದ್ರೆ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ಸಿಗಲ್ಪಡ್ತದೆ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಹೇಗೆ ರೆಡಿ ಮಾಡೋದು? ಆದಾಮ ರೆಡಿ ಆಗಿದ್ದು ಮಣ್ಣಿನಿಂದಲೇ. ಆದ್ರೆ ಸೈತಾನ ಹೇಳ್ತಾ ಇದೆ ಇಡೀ ಜೀವಮಾನವೆಲ್ಲ ನೀನು ಮಣ್ಣನ್ನ ತಿನ್ನುವಂತ ದೇವರು ಹೇಳಿದ ಮಾತಿಗೆ ಅದು ಮಣ್ಣನ್ನ ತಿಂತಾ ಇದೆ. ಮಣ್ಣನ್ನಂದ್ರೆ ಯಾರು? ಮಣ್ಣಂದ್ರೆ ಯಾರು? ಪ್ರಿಯ ಸ್ನೇಹಿತರೆ, ಮಣ್ಣಂದ್ರೆ ನಾನು ನಿನ್ನಾಗಿದ್ದೇನೆ. ಮಣ್ಣಂದ್ರೆ ಯಾರು? ಇವತ್ತಿನ ಜೇಡಿ ಮಣ್ಣು. ದೇವರ ವಾಕ್ಯ ಹೇಳುತ್ತದೆ ಇಡೀ ಜೀವಮಾನವೆಲ್ಲ ದೇವರು ಹೇಳಿದ ಒಂದು ಮಾತು. ಮಣ್ಣು ತಿನ್ನುವಂತ ಹೇಳಿದ್ರು ದೇವರಾದ್ರೆ ಮನುಷ್ಯನ ತಿನ್ನುವಂತ ಹೇಳಿಲ್ಲ. ಆದ್ರೆ ಇವತ್ತಿನ ದಿನ ಮನುಷ್ಯನ ತಿಂತಾ ಇದೆ ಸೈತಾನನು. ಮನುಷ್ಯನ ಒಳಗಡೆ ಬಂದು ಮನುಷ್ಯನ ನೆಮ್ಮದಿ ತಿಂತಾ ಇದೆ, ಮನುಷ್ಯನ ಆಶೀರ್ವಾದವನ್ನು ತಿಂತಾ ಇದೆ, ಮನುಷ್ಯನ ಸಂಸಾರದ ಎಕ್ಕಟ್ಟುವಂತ ಜೀವನಗಳು ಕಠಿಣವಾದ ಸಮಸ್ಯೆಗಳ ಮೇಲೆ ಸಮಸ್ಯೆಯನ್ನು ಮೂಡಿಸ್ತಾನೆ ಇದ್ದಾನೆ. ಸೈತಾನನು ಈ ಭೂಮಿ ಮೇಲೆ ತನ್ನ ನೆಮ್ಮದಿಯಾಗಿ ಬಿಡಲಾದಂತ ಒಂದು ಔಷಧ ಮಾಡಿದ್ದಾನೆ, ಒಂದು ಪ್ಲಾನಿಂಗ್ ಮಾಡಿದ್ದಾನೆ. ಆ ಯಾವ ಪ್ಲಾನಿಂಗ್ ಮಾಡಿದ್ದಾನೆ ಅಂದ್ರೆ ಈಗ ಮಣ್ಣ ದೇವರು ತಿನ್ನುವಂತ ಶಬ್ದಕ್ಕೆ ಮಣ್ಣನ್ನ ನಾನು ತಿನ್ಬೇಕು. ಅದು ಯಾವ ಮಣ್ಣು? ಅದು ಎಂತ ಮಣ್ಣು ತಿನ್ಬೇಕಂದ್ರೆ ಆ ಮಣ್ಣು ಆದಾಮನೇ ಆಗಿದ್ದಾನಲ್ಲ, ಆದಾಮನ
ಸಂತತಿನೇ ಆಗಿದೆಯಲ್ಲ, ಆದಾಮನ ಕುಟುಂಬನೇ ಆಗಿದೆಯಲ್ಲ. ಇವತ್ತಿನ ಆದಾಮನಿಂದ ಬಂದಂತಹ ನಾನು ನೀನು ಇವತ್ತಿನ ದಿನ ಅನೇಕರ ಒಳಗಡೆ ನೆಮ್ಮದಿಗಳು ಕಳೆದು ಹಾಕಿದ್ದಾನೆ, ಅನೇಕರ ಕುಟುಂಬಗಳು ಒಡೆದು ಹಾಕಿದ್ದಾನೆ. ನೋಡಿ, ಅವತ್ತು ವಂಚನೆ ಮಾಡಿದ ಶ್ರಪವು ಅವತ್ತುಗಳ ನೆಮ್ಮದಿಗೆ ಹವ್ವಾಗೆ ಹಣ್ಣನ್ನ ತಿನ್ನಬಾರ್ದಂತಿತ್ತು. ಆ ಹಣ್ಣನ್ನ ತಿನ್ಸಕ್ಕೆ ಪ್ರಯತ್ನ ಪಟ್ಟ, ತಿನ್ನಿಸ್ದ, ಪಾಪಕ್ಕೆ ಹಾಕ್ದ. ಏದನ್ ತೋಟದಿಂದ ಹೊರಗಡೆ ಬಂದ್ರು. ಹೊರಗಡೆ ಬಂದ ಮೇಲೆ ಅವರು ಆಗಳಿಗೆ ಆತನ ನೆಮ್ಮದಿ ತೋರಿಸಿಲ್ಲ. ಯಾಕೆಂದ್ರೆ ನಾನು ಅವಾಗಲೇ ಹೇಳಿದೆ, ಸೈತಾನನು ಉಗ್ರ ಕೋಪ ತಾಳಿದಾನೆ. ಪ್ರಿಯ ಸ್ನೇಹಿತರೆ, ಪ್ರಿಯ ಸಹೋದರ ಸಹೋದರಿಯೇ, ನೀನು ಎಚ್ಚರವಾಗಿರ್ಬೇಕು. ನಿನ್ನನ್ನ ಹಣ್ಣು ತಿನ್ನಿಸಕ್ ಬರ್ತಾ ಇಲ್ಲ, ನಿನ್ನ ನೆಮ್ಮದಿಯನ್ನು ಕದಿಯಕ್ ಬಂದಿದ್ದಾನೆ, ದೇವರಿಂದ ಪ್ರೀತಿ ಕದಿಯಕ್ ಬಂದಿದ್ದಾನೆ, ದೇವರ ಜ್ಞಾನವನ್ನು ಕದಿಯಕ್ ಬಂದಿದ್ದಾನೆ, ದೇವರ ವಾಕ್ಯ ವಿರುದ್ಧಾಗಿ ಜೀವಿಸಕ್ ಬಂದಿದ್ದಾನೆ, ದೇವರ ಮೇಲೆ ಅಪೋಸಿಟ್ ಆಗಿ ನಿಲ್ಲಕ್ಕೆ ಬಂದಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಈ ವಿಡಿಯೋದಲ್ಲಿರುವಂತ ಈ ಸಂದೇಶದ ಅರ್ಥನೇ ಇವತ್ತಿನ ದಿನ ಸೈತಾನನು ನೆಕ್ಸ್ಟ್ ಪಾರ್ಟ್ ಮಾಡಿದ ಇದೇ ಉದ್ದೇಶಕ್ಕಾಗಿ. ಯಾಕೆ ಸೈತಾನನು ಮಣ್ಣನ್ನ ತಿಂದಿದ್ದಾನಂದ್ರೆ ಮಣ್ಣು ಇವತ್ತಿನ ನಾನು ನೀನಾಗಿದೆ. ಯಾಕೆಂದ್ರೆ ನಾನು ನೀನು ರೆಡಿಯಾಗಿದ್ದೆ ಒಂದು ಮಣ್ಣಿನಿಂದಲೇ. ದೇವರಿಗೆ ಹೇಳ್ತಾ ಇದ್ದಾನೆ ಸೈತಾನು, ನೀನು ಮಣ್ಣು ತಿನ್ನಂದಿದೆ, ಆದ್ರೆ ನಾನು ಮಣ್ಣು ತಿಂತಾ ಇದ್ದೀನಿ. ಇದು ಯಾವ ಮಣ್ಣು ತಿಂತದೋ ಅಷ್ಟೇ, ಯಾವ್ದಾದ್ರು ತಿಂತಾ ಇದ್ದೀನಿ, ಆದ್ರೆ ಮಣ್ಣು ತಿಂತಾ ಇದ್ದೀನಲ್ಲ, ಇದು ತುಂಬಾ ದೊಡ್ಡದು. ದೇವರಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ. ಆದ್ರೆ ಇದು ಮಣ್ಣನ್ನ ಮಾಮೂಲಿ ಮನುಷ್ಯ ಮುಳ್ಳಿಲ್ಲ. ಈ ಮಣ್ಣನ್ನ ಯಾರೋ ಕೈಯಿಂದಲೇ ರೆಡಿ ಮಾಡಿದ ಕುಂಬರು ರೆಡಿ ಮಾಡಲಿಲ್ಲ. ಈ ಕುಂಬರ್ ರೆಡಿ ಮಾಡಿದನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಆ ಕುಂಬರನಿಗೆ ಬಹಳಷ್ಟು ಅಗತ್ಯ ಇರ್ತದೆ. ಆ ಕುಂಬರನು ದೊಡ್ಡ ಸರ್ವಜ್ಞಾನಿ ಇದ್ದಾನೆ. ಅಂತ ಕುಂಬರನ ಕೈಯಿಂದ ರೆಡಿ ಆಗಿದಂತ ನಾನು ನೀನು ಒಂದು ಸೈತಾನ ಕೈಯಲ್ಲಿ ಇದ್ದೀವ, ಸೈತಾನ ಕೈಯೆಲ್ಲ ಭಜಿಸ್ತಿದ್ದೀವ. ಸೈತಾನ ನಮ್ಮನ್ನು ನುಗ್ಗುತ್ತಾ ಇದ್ದಾನ, ಸೈತಾನ ಕುಟುಂಬ ಹಾಳು ಮಾಡ್ತಾ ಇದ್ದಾನ, ಸೈತಾನ ನಮ್ಮ ದೇವರ ವಾಕ್ಯ ಕದೀತಾ ಇದ್ದಾನ, ಸೈತಾನ ನಮ್ಮ ನೆಮ್ಮದಿ ಕದೀತಾ ಇದ್ದಾನ, ಸೈತಾನನು ಯಾರ ಒಳಗಡೆ ಬರ್ತಾ ಇದ್ದಾನೆ. ಆಗಿನ ಕಾಲದಲ್ಲಿ ಹಣ್ಣಿನ ಮುಖಾಂತರ ಒಳಗೆ ವಂಚನೆ ಮಾಡ್ದ. ಆದ್ರೆ ಈಗಿನ ಕಾಲದಲ್ಲಿ ಈ ವರ್ಷದ ಒಳಗಡೆ, ಬರೋ ವರ್ಷದ ಒಳಗಡೆ, ಬರೋ ದಿನ ಒಳಗಡೆ, ಬಂದ ಜನರೇಷನ್ ಒಳಗಡೆ ಅವನು ಹೇಗೆ ವಂಚನೆ ಮಾಡ್ತಾನೆ, ಆಲ್ರೆಡಿ ಮನುಷ್ಯನ ದೇಹದ ಒಳಗಡೆ ಎಳೆದು ಬಂದು ಮಾತಾಡ್ತಾ ಇದ್ದಾನೆ. ನೋಡಿದ್ರೆ ಎಷ್ಟೋ ವಿಡಿಯೋಗಳಲ್ಲಿ, ನೋಡಿದ್ರೆ ಎಷ್ಟೋ ಜನರ ಒಳಗಡೆ, ನನ್ನ ಒಳಗಡೆ ಬಂದಿದ್ದೀನಿ, ದುಷ್ಟ ಆತ್ಮ ಇದ್ದೀನಿ, ದೆವ್ವ ಇದ್ದೀನಿ, ಮಾಟ ಇದ್ದೀನಿ, ಇದೆಲ್ಲ ಸ್ಪಿರಿಟ್ ಎಲ್ಲಿಂದ ಬಂದಿತ್ತು? ಬೈಬಲ್ ವಾಕ್ಯ ಪ್ರಕಟಣೆಯಲ್ಲಿ 12ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಸರ್ಪವು ಎಲ್ಲಿಂದ ಮೇಲಿನ ತಬ್ಬಲ ಪಟ್ಟಾಗ ಆತನ ಸಂಖ್ಯೆ ಎಷ್ಟಿತ್ತಂದ್ರೆ ಸಮುದ್ರದ ಮರಳಿನಷ್ಟಕ್ಕಿಂತಲೂ ಹೆಚ್ಚಿನ ಸಂಖ್ಯೆಗಳಿತ್ತು. ಸಮುದ್ರ ಉಸುಬು ಎಷ್ಟಿದವೋ ಅದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಗಳು ಸೈತಾನನು ಮನುಷ್ಯರ ಮೇಲೆ ಆವರಿಸಿದ್ದಾನೆ. ಅದಕ್ಕೆ ಅನೇಕರಿಗೆ ದೆವ್ವಗಳು, ಮಾಟಗಳು, ಮಂತ್ರಗಳು, ಸ್ಪಿರಿಟೋ, ಡೆವಿಲ್ ಆತ್ಮನೋ, ಮನುಷ್ಯನ ಒಳಗಡೆ ನೆಮ್ಮದಿ ಇಲ್ಲ, ಮನುಷ್ಯನ ಒಳಗಡೆ ದೇವರ ಭಯವೇ ಇಲ್ಲ, ಮನುಷ್ಯನ ಒಳಗಡೆ ದೇವರ ಪ್ರೀತಿನೇ ಇಲ್ಲ, ಹಾಗಾಗ್ಬಿಟ್ಟಿದೆ. ಯಾಕೆಂದ್ರೆ ಆ ಮನುಷ್ಯನ ಒಳಗಡೆ ಸರ್ಪ ಬಂದು ಕೂತಾಗ ದೇವರಿಂದ ದೂರ ಮಾಡೋದು ಡೆಫಿನೆಟ್ಲಿ. ಯಾಕೆಂದ್ರೆ ಸರ್ಪವು ಒಳಗೆ ಬಂದಾಗ, ಸರ್ಪವು ದೇವರ ಆಲಯ ಒಳಗಡೆ ಬಂದಾಗ, ನಾವು ದೇವರ ಆಲಯ ಇದ್ದೀವಿ, ಆಲಯ ಒಳಗಡೆ ಸರ್ಪ ಬಂದಿದ ಮೇಲೆ ದೇವರ ಭಯವು ನಮ್ಮ ಒಳಗಡೆ ಇರಲ್ಲ, ದೇವರ ಪ್ರಾರ್ಥನೆ ನಮ್ಮ ಒಳಗಡೆ ಇರಲ್ಲ, ದೇವರ ಆಶೀರ್ವಾದವಿಲ್ಲದು ಬರಲ್ಲ. ಯಾಕೆಂದ್ರೆ ಸರ್ಪವು ಅವತ್ತಿನ ದಿನ ಉಗ್ರ ಕೋಪ ತಾಳಿ ಬಂದಿದಾಗ ಅವನು ಅಲ್ಲೇ ಅಲ್ಲೇ ಮುಗಿಸಿಲ್ಲ. ಆದಮ ಅವನಿಗೆ ಎಂಡ್ ಮಾಡಲಿಲ್ಲ. ಆತನ ಸಂತತಿಯರ ಮೇಲೆ ಸಹ ಆತನಿಗೆ ಉಪಯೋಗ ಮಾಡ್ತಾ ಇದ್ದಾನೆ. ಆತನಿಗೆ ಇಷ್ಟುವಂತ ಬಲವು ಮಿತಿ ಮೀರಿ ಹೆಚ್ಚಿನ ಪ್ಲಾನಿಂಗ್ ಮಾಡಿ ಅನೇಕರಿಗೆ ವಂಚನೆ ಮಾಡ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಮತ್ತೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಆತನ ಮಣ್ಣು ತಿನ್ನೋ ಅಂದ ಮೇಲೆ ನಾನು ಮಣ್ಣೇ ತಿಂತಾ ಇದ್ದೀನಿ ದೇವರೇ ಅಂತ ಹೇಳ್ತಾ ಇದ್ದಾನೆ. ಈಗ ಮಣ್ಣು ನೀನು ನಾನು ಆಗಿದ್ದೀವಿ. ಆ ಮಣ್ಣು ತಿನ್ನಿದ್ರೆ ಮುಕ್ತಿ ಇದೆ. ಆ ಮುಕ್ತಿ ಯಾವುದೆಂಬುದಾಗಿ ನಾವು ಹೇಳೋದಾದ್ರೆ ಲೂಕ, ಅದೇ ರೀತಿ ನೋಡುವಾಗ ಲೂಕ 24ನೇ ಅಧ್ಯಾಯ 39ನೇ ವಚನದಲ್ಲಿ ನೋಡುವಾಗ ಒಬ್ಬ ಮನುಷ್ಯನ ನೋಡ್ತಾ ಇದ್ದೀವಿ. ನನ್ನನ್ನು ಮುಟ್ಟಿ ನೋಡಿರಿ, ನಿಮಗೆ ಕಾಣೋ ಪ್ರಕಾರ ನನಗೆ ಮಾಂಸವು ಎಲುಬುಗಳು ಉಂಟು, ಅವು ಭೂತಕ್ಕಿಲ್ಲ ಎಂದು. ಈ ಮನುಷ್ಯನು ಯಾರಾಗಿದ್ದಾನೆ ಅಂದ್ರೆ ಸರ್ವಶಕ್ತನಾದಂತಹ ಮನುಷ್ಯನಾಗಿದ್ದಾನೆ. ಈತನು ಪರಿಪೂರ್ಣ ಮನುಷ್ಯನು, ಪರಿಪೂರ್ಣ ದೇವರಾಗಿದ್ದಾನೆ. ಇಲ್ಲಿ ದೇವರ ವಾಕ್ಯ ಏನ್ ಹೇಳ್ತದೆ, ಯೇಸು ಕ್ರಿಸ್ತನು ಬಂದಾಗ ತನ್ನ ಶಿಷ್ಯರು ಸತ್ತು ಎದ್ದು ಬಂದಾಗ ಶಿಷ್ಯರು ಗೊತ್ತಿರ್ಲಿಲ್ಲ ನೀನ್ ಯಾರಿದ್ಯಾ, ಭೂತ ಇದೆಯಾ, ದೆವ್ವ ಇದೆಯಾ, ಮಾಟ, ಮನುಷ್ಯನಿಂದ ಒಂದು ಸ್ಪಿರಿಟ್ ಇದೆಯಾ, ದೆವ್ವಗಳಿಂದ ಬಂದಂತ ಸತ್ತು ಹೋಗಿರುವಂತ ಆತ್ಮ, ನೀನು ದೆವ್ವ, ಇಲ್ಲಿ ದೇವರಲ್ಲ, ನೀನು ದೆವ್ವ ಇದ್ದೇನೆ ಎಂಬುದಾಗಿ ಅಲ್ಲಿ ಶಿಷ್ಯರು ಒಪ್ಕೊಂಡಾಗ ದೇವರು ಹೇಳ್ತಾ ಇದ್ದಾನಂತೆ. ದೇವು ಇನ್ನೊಂದು ಅವತ್ತಿನ ಓದೋದಾದ್ರೆ ಜೋರಾಗಿ ಓದ್ರಿ. ನನ್ನನ್ನು ಮುಟ್ಟಿ ನೋಡಿರಿ, ನಿಮಗೆ ಕಾಣುವ ಪ್ರಕಾರ ನನಗೆ ಮಾಂಸವುಗಳು ಎಲುಬುಗಳು ಉಂಟು, ಅವು ಭೂತಕ್ಕಿಲ್ಲ ಅಂತ ಹೇಳಿದನು. ಪ್ರಿಯ ಸ್ನೇಹಿತರೆ, ದೇವರಿದು ಮಾತು ಹೇಳ್ತದಾನೆ, ನನಗೆ ಎಲು ಮಾಂಸಗಳುಂಟು, ಆದ್ರೆ ಎಲು ಮಾಂಸ ಇರ್ತದೆ. ಮಾಂಸಗಳನ್ನು ಇವತ್ತಿನ ಮಾಂಸ ಮನುಷ್ಯನಿಗೆ ಮಾತ್ರ ಇರ್ತದೆ. ಅಂದ್ರೆ ಇದರ ವಾಕ್ಯ ಅರ್ಥ ವಿವರಣೆ, ದೇವರಲ್ಲಿ ಪರಿಪೂರ್ಣತೆಯಾಗಿ 3 ದಿನದ ಎದ್ದು ಬಂದ ಮೇಲೆ ಅಲ್ಲಿ ಜನರಿಗೆ ಹೇಳ್ತಾ ಇದ್ದಾನೆ ದೇವರ ಆತ್ಮ, ಅಲ್ಲಿ ದೇವರು ಹೇಳ್ತಾ ಇದ್ದಾನೆ, ಎದ್ದು ಬಂದು ಹೇಳ್ತಾ ಇರುವಾಗ ನನ್ನನ್ನು ಮುಟ್ಟಿ ನೋಡ್ರಿ, ನನಗಂತೂ ಎಲುಗಳು ಮಾಂಸಗಳು ಇದ್ದಾವೆ, ಆದ್ರೆ ಭೂತಕ್ಕಿರಲ್ಲ. ಭೂತಕ್ಕೆ ಏನಿರ್ತದೆ ಅಂದ್ರೆ ಆತ್ಮ ಇರ್ತದೆ.
ಆತ್ಮ ಇರ್ತದೆ, ಅದಕ್ಕೆ ಭೂತ, ದುಷ್ಟಾತ್ಮ, ದಿವಿಲ್ ಆತ್ಮ, ದೆವ್ವವು, ಶೈತಾನನು ಎಂಬ ಲೂಸಿಫರ್ ಎಂಬ ಹೆಸರು ತಾಳಿದ ಅದೇ ಸೈತಾನ, ಆತನಿಗೆ ಒಂದೇ ಆಕಾರ ಇದೆ, ಆದ್ರೆ ಆತನಿಗಿರುವಂತ ಎಲ್ಲಾ ತರಗಳ ಆತ್ಮಗಳನ್ನು ಮಾಡಬಲ್ಲೆ. ಅವನು ಯಾರ ಬಲ್ಲಿಗೆ ಹೋಗಬಲ್ಲೆ, ಅಷ್ಟು ಶಕ್ತನಾಗಿ ಇಳಿದು ಬಂದಿದ್ದಾನೆ. ಪ್ರಿಯ ಸ್ನೇಹಿತರೆ, ಅವೆಲ್ಲ ಭೂತಕ್ಕಿರೋದಲ್ಲ, ದೇವರ ವಾಕ್ಯ ಹೇಳುತ್ತದೆ. ಅವೆಲ್ಲ ಏನಾಗಿದ್ದಾವೆ, ಅವೆಲ್ಲ ಎಲ್ಲಿದ್ದಾವೆ, ಅದಕ್ಕೆ ಯಾರಿದ್ದಾರೆ? ಈಗ ಅವಕ್ಕೆಲ್ಲ ದೇವ ಆಗಿದೆ ಅಂತಿರುವಾಗ ದೇವ ಆತ್ಮಗಳಿಗೆ ಆತ್ಮ ಇರ್ತದೆ. ಆತ್ಮ ಎಲ್ಲಿ ಹೋಗ್ತದೆ ನನಗೆ ಗೊತ್ತಿದೆ, ಇದೇ ಇಂಪಾರ್ಟೆಂಟ್ ವಿಡಿಯೋ. ಆತ್ಮ ಏನು ಮಾಡ್ತದೆ ಮನುಷ್ಯನ ಒಳಗಡೆ? ಆತ್ಮ ಇಳಿದು ಬಂದಾಗ ಎಲ್ಲಿ ಆತ್ಮಗಳು ಸಂಚಾರ ಮಾಡ್ತದೆ, ಆ ಆತ್ಮಗಳು ಎಲ್ಲೆಲ್ಲಿ ಸಂಚಾರ ಮಾಡ್ತದೆ ಅಂದ್ರೆ ಅದು ಭೂಮಿ ಮೇಲೆ ಸಂಚಾರ ಮಾಡ್ತದೆ. ನೋಡಿ, ಅದೇ ರೀತಿ ಯೋಬನ ಗ್ರಂಥದಲ್ಲಿ ಬರೆಯಲ್ಪಟ್ಟಂತ ಯೋಬನಿಗೂ ಸಹ ಹಾಗೆ ಹೇಳಲ್ಪಟ್ಟಿತ್ತು. ಯೋಬನಿರುವಂತದ್ದು ಆತನಿಗೆ ಒಂದು ಭಯಭಕ್ತಿ, ವಿಶ್ವಾಸಿ, ದೇವರ ಮಗನಾಗಿದ್ದನು. ಆದ್ರೆ ದೇವರು ಕೇಳ್ತಾನೆ, ಎಲ್ಲಿ ಹೋಗಿದೀಯಾ ಅಂತ ಹೇಳುವಾಗ ಅಲ್ಲಲ್ಲೇ ಓಡಾಡ್ತಾ ಇದೆ. ಯೋಬನ ಮೇಲೆ, ದಾಸನ ಮೇಲೆ ಕಣ್ಣಾದ ಬಿತ್ಯ ಎಂಬುದಾಗಿ ಕೇಳುವಾಗ ಸೈತಾನನ್ನು ಸರ್ಚ್ ಮಾಡೋದ್ರಲ್ಲಿ ಇರ್ತಾನೆ, ಸೈತಾನ ಹುಡುಕೋದ್ರಲ್ಲಿ ಇರ್ತಾನೆ. ಪ್ರಿಯ ಸ್ನೇಹಿತರೆ, ಸೈತಾನ ಎಲ್ಲಿ ಹುಡುಕ್ತಾನಂದ್ರೆ ಅವನು ಮನುಷ್ಯನ ಒಳಗಡೆ ಬಂದು ಹುಡುಕ್ತಾ ಇದ್ದಾನೆ. ಎಂತ ಮನುಷ್ಯನಿಗೆ ಸೈತಾನಗಳು ಅಟ್ಯಾಕ್ ಆಗ್ತವೆ, ಎಂತ ಮನುಷ್ಯನಿಗಳ ದೆವ್ವಗಳು ಹಿಡಿತವೆ, ಎಂತ ಮನುಷ್ಯನ ಒಳಗಡೆ ಸೈತಾನ ಮಾಟ ಮಂತ್ರಗಳು, ದುಷ್ಟ ಆತ್ಮಗಳು, ಸ್ಪಿರಿಟ್ಗಳು, ಎಲ್ಲಾ ಆತ್ಮಗಳು ಯಾಕೆ ಮನುಷ್ಯನ ಒಳಗಡೆ ಬರ್ತಾವಂದ್ರೆ ಆಲ್ರೆಡಿ ಮನುಷ್ಯನ ಒಳಗಡೆ ಹಿಂದೂ ಸಹ ಅಲ್ಲ, ಆದಮ್ ಹವ್ವಗೆ ದೂರದಿಂದ ವಂಚನೆ ಮಾಡ್ತು, ತಿನ್ನಿಸ್ಬೇಕಂತ ವಂಚನೆ. ಈಗ ಹಾಗಲ್ಲ, ಆತನು ನಿಮ್ಮ ದೇಹದ ಒಳಗಡೆ ಬಂದು ವಂಚನೆ ಮಾಡ್ತಾ ಇದ್ದಾನೆ. ಆತನ ಟಾರ್ಗೆಟೇ, ಆತನ ನೆಮ್ಮದಿನೇ ಏನಾಗಿದೆ ಎಂಬುದಾಗಿ ನಿಮ್ಮನ್ನ ತಿಳಿಸಕ್ಕಿದ್ದೀನಿ. ಇಷ್ಟಪಟ್ಟು ದೇವರ ಮಗುವೆ, ಇವತ್ತಿನ ದಿನ ಆತನ ಸೈತಾನನು ಉಗ್ರ ಕೋಪ ತಾಳಿ ನಿನ್ನ ಮಧ್ಯದಲ್ಲಿ ಬಂದಿದ್ದಾನೆ. ಆತನ ಪ್ಲಾನಿಂಗ್ ಏನಾಯ್ತು ಅಂದ್ರೆ ನೀನು ನೆಮ್ಮದಿಯಾಗಿರಬಾರದು, ನಿನ್ನ ನೆಮ್ಮದಿ ಕೆಡಿಸಬೇಕೆಂಬುದಾಗಿ. ಎಷ್ಟೋ ಜನರ ಒಳಗಡೆ ದೆವ್ವಗಳು ಹಿಡಿತದೆ, ಮಾಟ ಮಂತ್ರ ಆಗ್ತದೆ, ದುಷ್ಟ ಆತ್ಮಗಳು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ, ಅಲ್ಲಿ ಇಲ್ಲಿ ಸುತ್ತಿ ಬೀಳ್ತಾರೆ. ಹುಣ್ಣಿ ಅಮಾಸೆ ಬಂದಾಗ ಅವ್ರು ತಲೆ ಕೆಟ್ಟು ಬೀಳ್ತಾ ಇರ್ತಾರೆ. ಯಾಕೆ ಬೀಳ್ತಾರೆ? ಎಲ್ಲಿಂದ ಬೀಳ್ತಾ ಇದ್ದಾರೆ? ಯಾಕೆ ಬೀಳ್ತಾ ಇಲ್ಲ? ಎಷ್ಟು ಜನಗಳು ಇನ್ನು ದೇವರ ಭಯಭಕ್ತಿಗಳಿದ್ದಾರೆ, ಇನ್ನು ಕೆಲವು ಜನಗಳು ದೇವರ ಭಯಭಕ್ತಿಯಿಂದ ಬಿದ್ದಿದ್ದಾರೆ. ಆದ್ರೆ ದೇವರ ಭಯಭಕ್ತಿ ಇದ್ರೂ ಸಹ ಅವ್ರು ಇಲ್ಲದ ತರ ಜೀವನ ಅನುಭವಿಸ್ತಾರೆ. ಅವ್ರು ಇಲ್ಲದೂ ಸಹ ದೇವರ ಭಯವೇ ಇಲ್ಲದ ತರ ಜೀವಿಸ್ತಾ ಇದ್ದಾರೆ. ಇಂತರ ಎಲ್ಲ ಮಾಟ ಮಂತ್ರಗಳಾಗ್ತದೆ, ಇಂಥರೆಲ್ಲ ದೇವರ ಆತ್ಮಗಳನ್ನು ಮುಟ್ತಾ ಇಲ್ಲ. ಯಾಕೆಂದ್ರೆ ಆಲ್ರೆಡಿ ಇದು ಸೈತಾನವರಿಗೆ ವಂಚನೆ ಮಾಡಿದೆ, ಆಲ್ರೆಡಿ ಸೈತಾನವರಿಗೆ ಒಳಗಡೆ ವಂಚನೆ ಮಾಡ್ತಾ ಇದ್ದಾನೆ. ಪ್ರಿಯ ಸ್ನೇಹಿತರೆ, ಅದೇ ರೀತಿ ನೋಡಿ, ಒಬ್ಬ ಮನುಷ್ಯನಿದ್ದ ಈ ರೀತಿ ಮಾರ್ಕ, ಅದೇ ರೀತಿ ಮಾರ್ಕ 5ನೇ ಅಧ್ಯಾಯ 6ರಿಂದ 8ರವರೆಗೆ ಓದೋದಾದ್ರೆ ಬೇಗ ಅವನು ಯೇಸುನ ದೂರದಿಂದ ಕಂಡು ಓಡಿ ಬಂದು ಅವನಿಗೆ ಅಡ್ಡ ಬಿದ್ದು ಮಹಾಶಬ್ದದಿಂದ ಆರ್ಭಟಿಸಿ ಯೇಸುವೇ, ಪರಿಶುದ್ಧನಾದ ದೇವರ ಮಗನೇ, ನನ್ನ ಗುಡವೆ ನಿನಗೇಕೆ? ದೇವರಾಣೆ ನನ್ನನ್ನು ಕಾಡಬೇಡ ಎಂದು ಹೇಳಿದನು. ಯಾಕೆಂದರೆ ಎಲ್ಲಾದೇವೆ ಇವನನ್ನು ಬಿಟ್ಟು ಹೋಗು ಎಂದು ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದನು. ಮತ್ತು ನಿನ್ನ ಹೆಸರೇನೆಂದು ಅವನನ್ನು ಕೇಳಿದಕ್ಕೆ ಅವನು, ನನ್ನ ಹೆಸರು ದಂಡು, ಯಾಕೆಂದರೆ ನಾವು ಬಹುಮಂದಿ ಇದ್ದೇವೆ. ದಂಡು ಅಂದರೆ ಅರ್ಥ ಸಾವಿರಗಳು, 2000 ಮೇಲ್ಪಟ್ಟ ಆದಂತ ಸೇರಿದ ಮೇಲೆ ದಂಡು ಎಂಬುದಾಗಿ. ಈತನಿಗೆ ಒಳಗಡೆ ದುಷ್ಟ ಆತ್ಮಗಳು ಇರಲ್ಪಟ್ಟಾಗ ಈತನಿಗೆ ಹೇಳ್ತಾ ಇದ್ದಾನೆ, ನಾನು ಬಹುಮಂದಿ ಇದ್ದೀವಿ. ಯಾಕಿರ್ತದೆ ಆತನ ಒಳಗಡೆ, ಒಬ್ಬ ಮನುಷ್ಯನ ಒಳಗಡೆ ನೀವು ಹೇಳ್ಬೋದು ಎಷ್ಟು ಆತ್ಮಗಳು ಕೂಡಬಲ್ಲೆ, ಎಷ್ಟು ಆತ್ಮಗಳು ಇರ್ತವೆ ನೋಡಿ. ಇಲ್ಲಿ ಈತನಿಗೆ ಬಹುಮಂದಿ ಇದ್ದೀವಿ, ಈತನಿಗೆ ಯಾವ ಒತ್ತಡ ತರ್ಲಕ್ ಆಗ್ಲಿಲ್ಲ. ಆದ್ರೆ ಕಡೆಗೂ ಈತನ ಜೀವಿತ ಏಸು ಕ್ರಿಸ್ತನ ದೂರದಿಂದ ನೋಡುವಾಗ ಈ ಮನುಷ್ಯನು ಆತನಿಗೆ ನೋಡಿ, ನಾವು ಬಹುಮಂದಿ ಇದ್ದೀವಿ, ನಾವು ದಂಡಿದ್ದೀವಿ. ನೋಡಿ ಪ್ರಿಯ ಸ್ನೇಹಿತರೆ, ಈತನ ಒಳಗಡೆ ದೇವರು ನೋಡಿದ ಮೇಲೆ ಆತ್ಮ ಎದ್ದಿತ್ತು. ಅಂದ್ರೆ ಗೊತ್ತಿವಿ, ಇಲ್ಲಿವರೆಗೂ ಅನೇಕ ಆತ್ಮಗಳು ದೇವರ ಭಯವಿಲ್ಲದೆ ಸಭೆಗೆ ಹೋಗಲ್ಲ, ಪ್ರಾರ್ಥನೆ ಮಾಡ್ಕೊಳ್ಳಲ್ಲ, ಪ್ರಾರ್ಥನೆ ಸಮಯ ಬಂದಾಗ, ದುಃಖ ಬಂದಾಗ ಒಳಗಡೆ ಇರ್ತವೆ. ಎಷ್ಟೋ ಜನಗಳು ಆಕಸ್ಮಿಕವಾಗಿ ಸಡನ್ ಚರ್ಚಿಗೆ ಬಂದಾಗ ಅವ್ರ ಒಳಗಡೆ ದುಷ್ಟ ಆತ್ಮಗಳನ್ನು ಒಳಗಡೆ ಮಾತಾಡ್ತಾ ಇರ್ತವೆ. ಎಷ್ಟೋ ಜನಗಳು ದುಷ್ಟ ಆತ್ಮಗಳು ಇಲ್ಲ ಅಂತ ಗೊತ್ತಿರ್ಬೇಕಾದ್ರೆ, ಆದ್ರೆ ಎಷ್ಟು ಜನಗಳು ಗುಪ್ತಾಗಿ ಮನೆಗಳು ಮಾಡ್ತವೆ. ಆದ್ರೆ ಪ್ರಿಯ ಸ್ನೇಹಿತರೆ, ದೇವರ ವಾಕ್ಯ ಏನ್ ಹೇಳ್ತಾರೆ, ಆಗಿನ ಕಾಲದಲ್ಲಿ ದೂರದಿಂದ ವಂಚನೆ ಮಾಡ್ತಾ ಇತ್ತು ಸೈತಾನ, ಈಗಿನ ಕಾಲದಲ್ಲಿ ಒಳಗಡೆ ಬಂದೇ ವಂಚನೆ ಮಾಡ್ತಾ ಇದ್ದಾನೆ. ನೀವು ಆದರೂ ಇವತ್ತಿನ ದಿನ ಪ್ರತಿಯೊಬ್ಬ ಆತ್ಮಗಳು ವಂಚನೆ ಮಾಡುವಕ್ಕೆ ನೀವು ಬಲಿ ಹಾಕಿಕೊಡ್ತಾ ಇದ್ದೀರಾ. ಅದರ ತಪ್ಪು. ಸೈತಾನನ ವಂಚನೆ ಮಾಡಕ್ ಬಂದಿದ್ದಾನೆ. ಗ್ರಂಥ ಹೇಳ್ತಾ ಇದೆ, ಆತನು ಉಗ್ರ ಕೋಪ ಬಂದು ನಿಮ್ಮ ಮಧ್ಯದಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ ಅಂತ ಬೈಬಲ್ ಹೇಳ್ತಾ ಇದೆ. ಆದ್ರೂ ಸಹ ನಾವು ಎಚ್ಚರವಾಗಿಲ್ಲ, ಆದ್ರೂ ಸಹ ನಾವು ಎಚ್ಚರವಾಗಿ ನಿದ್ರೆಯಿಂದ ಇದ್ದೀವಿ. ನಾವು ನಿದ್ರೆಯಿಂದ ಹೊರಗಡೆ ಬರಬೇಕು. ಪ್ರಿಯ ಸ್ನೇಹಿತರಿಗೆ, ಎಲ್ಲಾರು ನಿದ್ರೆಯಿಂದ ಹೊರ ಬಂದಾಗ ಮಾತ್ರ
ಯೇಸು ಕ್ರಿಸ್ತನ್ ನಮ್ಮ ಒಳಗಡೆ ಇಳಿದು ಬರೋನಾಗಿದ್ದಾನೆ. ಯಾಕೆಂದ್ರೆ ನಾವು ಈಗ ಹೇಳಿಲ್ಲ ಅಂದ್ರೆ ಇಡೀ ಜೀವಮಾನವೆಲ್ಲ ನಾವು ಹೇಳಕ್ಕಾಗಲ್ಲ. ಯಾಕೆಂದ್ರೆ ನಿಮ್ಮ ಒಳಗಡೆ ದೇವರ ವಾಕ್ಯ ಇಳಿದು ಬರಬೇಕು, ನಿಮ್ಮ ಒಳಗಡೆ ದೇವರ ಜ್ಞಾನ ಇಳಿದು ಬರಬೇಕು, ನಿಮ್ಮ ಒಳಗಡೆ ದೇವರ ಭಯ ಇಳಿದು ಬರಬೇಕು. ನಿಮ್ಮ ಒಳಗಡೆ ದೇವರ ಭಯವೇ ಇಲ್ಲದಿದ್ದರೆ ಪ್ರತಿಯೊಬ್ಬನ ಮನುಷ್ಯನ ಒಳಗಡೆ ಸೈತಾನನು ಒಳಗಡೆ ವಂಚನೆ ಮಾಡಕ್ಕಿದ್ದಾನೆ. ಯಾಕೆಂದ್ರೆ ನೀನು ದೇವರಿಂದ ಹುಟ್ಟಿದವಳಾಗಿದೀಯಾ, ನೀನು ದೇವರಿಂದ ಹುಟ್ಟಿದವನಾಗಿದೀಯ. ಅದಕ್ಕೆ ಸೈತಾನನಿಗೆ ಇಷ್ಟ ಇಲ್ಲ ನಿನ್ನ ನೆಮ್ಮದಿ ಹಾಳು ಮಾಡ್ಬೇಕಂತಿದ್ದಾನೆ. ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ ಎಷ್ಟೋ ಜನಗಳು ಅಳುತ್ತಾರೆ, ಗೋಳಾಡ್ತಾ ಇದ್ದಾರೆ, ಸಂಸಾರ ಇಲ್ಲ, ಮಕ್ಕಳಿಲ್ಲ, ಡೈವರ್ಸ್ ಆಗ್ತಾ ಇದೆ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ದುಡ್ಡಿದೆ, ಅದು ನೆಮ್ಮದಿ ಇಲ್ಲ, ರೋಗಗಳು ತಂದು ಹಾಕಿದ್ದಾನೆ, ಗೊತ್ತಿಲ್ಲ. ನಿಮ್ಮ ಒಳಗಡೆ ಬಂದು ಆತನ ಒಳಗಡೆ, ನಿಮ್ಮ ಒಳಗಡೆ ಬಂದಾಗ ಆತನಿಗೆ ತನ್ನ ಕಾರ್ಯಗಳನ್ನು ಉಪಯೋಗ ಮಾಡ್ಕೊಳ್ತಾರೆ. ಪ್ರಿಯ ಸ್ನೇಹಿತರೆ, ದೇವರ ವಾಕ್ಯ ನಿನ್ನನ್ನು ಎಚ್ಚರಿಕೆ ಹೇಳುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ನೀನು ಎದುರೇವಾಗು, ಎಚ್ಚರವಾಗಿ ಪ್ರಾರ್ಥನೆ. ಸೈತಾನನ ಮನುಷ್ಯನನ್ನು ಬಿಟ್ಟು ಹೋಗಿದ ಮೇಲೆ ಅಲ್ಲಿ ಹೇಳ್ತಾನೆ, ನಾನು ಬಹು ದಂಡಿದ್ದೀವಿ ಎಂಬುದಾಗಿ. ದೇವರಿಂದ, ದೇವರ ಆಜ್ಞೆ ಪ್ರಕಾರ ನಾನು ಸೈತಾನ ಹೋಗಿದ ಮೇಲೆ, ಹಂದಿ ಒಳಗಡೆ ಹೋದ ಮೇಲೆ, ಹಾಗೆ ಅದೇ ರೀತಿಯಿಂದ ಮತ್ತೆ ನಾವು ನೋಡ್ತಾ ಇರುವಂತಹ ಲೂಕ 11ನೇ ಅಧ್ಯಾಯ 24ನೇ ವಚನದಲ್ಲಿ ಇದು ಮಾತು ಹೇಳಲ್ಪಡ್ತದೆ. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿಯ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ಹಿಂತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಗುಡಿಸಿ ಅಲಂಕಾರವಾಗಿದ್ದದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ಕರ್ಕೊಂಡು ಬರುವುದು. ಅವು ಒಳ ಹೊಕ್ಕು ಅಲ್ಲಿ ವಾಸ ಮಾಡುವವು. ಆಗ ಆ ಮನುಷ್ಯನು ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗುವುದು ಅಂತ. ಪ್ರಿಯ ಸ್ನೇಹಿತರೆ, ಇದು ವಿಡಿಯೋದಲ್ಲಿರುವಂತಹ ಶಬ್ದವೇ ಇದು ಏನ್ ಹೇಳ್ತದೆ ಅಂದ್ರೆ ದೇವರ ವಾಕ್ಯವು ಎಂತನ ಒಳಗಡೆ ದೆವ್ವಗಳು ಬರ್ತವೆ, ಎಂತನ ಒಳಗಡೆ ದುಷ್ಟ ಆತ್ಮ ಪ್ರವೇಶವಾಗ್ತದೆ, ಎಂತರ ಒಳಗಡೆ ದೇವರ ನೆಮ್ಮದಿಯಿಂದ ತರ್ತದೆ. ಯಾವಾಗ ದೆವ್ವ ನಮ್ಮ ಒಳಗಡೆ ಬಂದಾಗ, ಯಾವಾಗ ಬ್ಲಾಕ್ ಮ್ಯಾಜಿಕ್ ಅಂತ ನಮ್ಮ ಒಳಗಡೆ ಬಂದಾಗ, ಯಾವಾಗ ದುಷ್ಟ ಆತ್ಮ ಲೂಸಿಫರ್ ನಮ್ಮ ಒಳಗಡೆ ಬಂದಾಗ, ಆ ಗಳಿಗೆನೆ, ಆ ಕ್ಷಣದಲ್ಲಿ ಅನೇಕ ನೆಮ್ಮದಿಗಳನ್ನ ಹಾಳು ಮಾಡ್ತಾನೆ. ನೆಮ್ಮದಿ ಹೇಗೆ ಮಾಡುವಾಗ ಇಲ್ಲಿ ನೋಡ್ತವಾಗ ಲೂಕ 11:24ರಿಂದ 26ರವರೆಗೆ ನೀವು ಓದೋದಾದ್ರೆ ಮನೆಯಲ್ಲಿ ಅಲ್ಲಿ ಅನೇಕ ಸೈತಾನಗಳು ಮನುಷ್ಯನಿಂದ ಬಿಟ್ಟು ಹೋದ ಮೇಲೆ ಅವು ವಿಶ್ರಾಂತಿ ಸ್ಥಳದಲ್ಲಿ ಹೋಗ್ತವೆ. ಅಂದ್ರೆ ನೀರು ಇಲ್ಲದ ಸ್ಥಳದಲ್ಲಿ, ಅದರ ನೀರಿಲ್ಲದ ಸ್ಥಳದಲ್ಲಿ ಹೋಗುವಾಗ ಅವು ಯಾವಾಗಲೂ ಬರಡಾದ ಹೃದಯಗಳು ಬಯಸ್ತವೆ. ಅಂದ್ರೆ ಯಾವಾಗ ಸೈತಾನ ಮನುಷ್ಯನ ಯಾಕೆ ಹಿಡಿತಾನೆ, ಸೈತಾನ ದೆವ್ವಗಳು ಮನುಷ್ಯನಿಗೆ ಯಾಕೆ ಅಟ್ಯಾಕ್ ಮಾಡ್ತವೆ, ಮನುಷ್ಯನ ಒಳಗಡೆ ಯಾಕೆ ಸೈತಾನದ ಸ್ಪಿರಿಟ್ ಮನುಷ್ಯನ ಒಳಗೆ ಗಲಿಬಿಲಿ ಮಾಡ್ತಾ ಇದ್ದಾನೆ ಅಂದ್ರೆ ಇಲ್ಲಿವರೆಗೂ ಗಲಿಬಿಲಿ ಮಾಡ್ತಾ ಇದ್ದಾನೆ. ಎಷ್ಟೋ ಜನರು ಸಭೆಗೆ ಹೋಗಲ್ಲ, ಕ್ರಿಶ್ಚಿಯನಿಟಿ ಇದ್ದಾರೆ, ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇದ್ದಾರೆ, ಅದ್ರ ರೋಗದಲ್ಲಿ ಬಂದಾಗ ಮಾತ್ರ ಪ್ರೇರಿಗೆ ಬರ್ತಾರೆ. ಅದ್ರ ಹಾಸ್ಪಿಟಲ್ ಮೇಲೆ ನಂಬಿಕೆ ಇದೆ, ಆದ್ರೆ ದೇವರ ಮೇಲೆ ನಂಬಿಕೆ ಇಲ್ಲ, ದೇವರ ದಾಸರ ಮೇಲೆ ನಂಬಿಕೆ ಇಲ್ಲ, ಅವ್ರ ಜೀವಿತ ದೇವರ ಮೇಲೆ ಅಂದ್ರೆ ಪ್ರೀತಿನೇ ಇಲ್ಲ. ಯಾಕೆಂದ್ರೆ ಆಲ್ರೆಡಿ ಸೈತಾನ ಒಳಗಡೆ ಬಂದಾಗ ದೇವರ ಪ್ರೀತಿ ಕಾಣಲ್ಲ. ಒಳಗಡೆ ಸೈತಾನ ಬಂದಾಗ ದೇವರ ಕರುಣೆಯನ್ನು ತನಗೆ ನೋಡಕ್ಕಾಗಲ್ಲ, ದೇವರ ಇರುವಂತಹ ಬೆಲೆ ಗೊತ್ತಾಗಲ್ಲ. ಯಾವತ್ತು ಸೈತಾನ ಒಳಗಡೆ ಆಳ್ವಿಕೆ ಮಾಡುವಾಗ ಆಗ ದೇವರಿಂದ ದೂರ ಆಗ್ತಾನೆ, ದೇವರಿಂದ ದೂರ ಆಗ್ತಾ ಸೈತಾನನಿಗೆ ಹತ್ರವಾಗ್ತಾನೆ. ಸೈತಾನ ಮನುಷ್ಯನ ಒಳಗೆ ಬಂದಾಗ ಆತನ ಸುಮ್ಮನೆ ಹೋಗಲ್ಲ. ಯಾಕೆಂದ್ರೆ ಆತನ ಮನೆಗೆ ಆತನ ಹೋಗ್ಬೇಕಾದ್ರೆ ಮನುಷ್ಯನ ಒಳಗಡೆ ಸೈತಾನ ಹಿಡಿದು ಬರ್ಬೇಕಾದಂತದ್ದು ಒಂದೇ ಒಂದು ಪಾಯಿಂಟ್ ಇದೆ, ವೀಕ್ನೆಸ್ ಪಾಯಿಂಟ್. ಅದು ನಿಮ್ಮದಾಗಿರ್ತದೆ. ಯಾವ ವೀಕ್ನೆಸ್ ಪಾಯಿಂಟ್ ಇದೆ ಅಂದ್ರೆ ಪ್ರಿಯ ಸ್ನೇಹಿತರೆ, ಪ್ರಿಯ ಸಹೋದರ ಸಹೋದರಿ, ಯಾವ್ದು ವೀಕ್ನೆಸ್ ಪಾಯಿಂಟ್ ನಿಮ್ಮ ಒಳಗಡೆ ಇದೆ ಅಂದ್ರೆ ಅದು ನೋಟ ಮೊದಲನೇ ವೀಕ್ನೆಸ್ ಪಾಯಿಂಟ್ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲದ ಜೀವಿತದಲ್ಲಿ ವೀಕ್ನೆಸ್ ಪಾಯಿಂಟ್. ಸೈತಾನಿಗೆ ಗೊತ್ತಾಯ್ತಂದ್ರೆ ಅವನು ನಿಮ್ಮ ಒಳಗಡೆ ಬರ್ತಾನೆ. ಪ್ರಾರ್ಥನೆ, ಬೈಬಲ್ ಗ್ರಂಥದಲ್ಲೂ ನಾವು ಏನು ತಿಳ್ಕೊಳ್ಳಲ್ಲ, ವಾಕ್ಯ ತಿಳಿದ್ರು ಸಹ ತಿಳ್ಕೊಳಕ್ ಹೋಗಲ್ಲ. ಎಲ್ಲವನ್ನು ಭಯಭಕ್ತಿ ಇದೆ, ಎಲ್ಲವನ್ನು ನಮ್ಮ ಜೀವಿತದಲ್ಲಿ ಇದೆ, ಆದ್ರೂ ಸಹ ದೇವರ ಭಯವೇ ನಮ್ಮ ಒಳಗೆ ಇಲ್ಲದಿದ್ದರೆ ಸೈತಾನನ ಭಯ 100% ನಮ್ಮ ಒಳಗೆ ಇಳಿದು ಬರ್ತದೆ. ಈ ವಿಡಿಯೋದಲ್ಲಿ ನೋಡ್ತಕ್ಕಂತ ಎಲ್ಲಾ ಪ್ರಿಯ ಸಹೋದರರು, ದೇವ ದಾಸನು ಪ್ರತಿಯೊಬ್ಬರಿಗೆ ಸೈತಾನ ಬರ್ಬೇಕಾದಂಥದ್ದು. ಅದಕ್ಕೆ ಸೈತಾನ ಯಾವತ್ತೂ ಎಂಟ್ರಿ ಕೊಡಲ್ಲ, ಸೈತಾನನ್ನು ನಾವು ಎಂಟ್ರಿ ತಗೊಳ್ತೀವಿ. ಹೇಗೆ ಅಂದ್ರೆ ಸೈತಾನನು ಬರಡು ಭೂಮಿ ಬಯಸ್ತಾನಂತೆ. ನೋಡುವಾಗ ನಾವು ಗ್ರಂಥದ ನೋಡುವಾಗ ಅವನು ಸುತ್ತಾಡ್ತಾ ಭೂಮಿ ಮೇಲೆ ಸಂಚರಿಸುವನಾಗಿದ್ದಾನೆ. ಅವನು ಸುತ್ತಾಡುವಾಗ ಅವನು ಎಲ್ಲರ ಮನುಷ್ಯರ ಒಳಗಡೆ ನೋಡ್ತಾನೆ. ಯಾರ ಒಳಗಡೆ ದೇವರ ವಾಕ್ಯ ಇಲ್ವೋ, ಯಾರ ಒಳಗಡೆ ದೇವರ ಪ್ರಾರ್ಥನೆ ಇಲ್ವೋ, ಯಾರು ಸಭೆಗೆ ಹೋಗಲ್ವೋ, ಯಾರು ದೇವರ ಧ್ಯಾನ ಮಾಡಲ್ವೋ, ಯಾರು ದೇವರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ವೋ, ಯಾರು ಪ್ರಾರ್ಥನೆ ಉಪವಾಸ ಮಾಡಲು ಅಂತವ್ರ ಮೇಲೆ ಬಹಳಷ್ಟು ಸೈತಾನನು ಕಾದಿರ್ತಾನೆ. ಯಾಕೆಂದ್ರೆ ಅವನು ಹೇಳ್ತಾನೆ, ಬರಡಾದ ಹೃದಯಗಳನ್ನ ನೋಡ್ಬೇಕು. ಅಂದ್ರೆ ಎಲ್ಲ ಪ್ರಾರ್ಥನೆ ಇಲ್ಲದಿರೋ ಮನುಷ್ಯರು ಅವರು ಬರಡಾದಂತ ಸರಿ ಸಮಾನಾಗಿರ್ತಾರೆ. ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಇದೆಯಾ, ನೆಮ್ಮದಿ ಇದೆಯಾ, ನಿಮ್ಮ ಜೀವಿತದಲ್ಲಿ ದೇವರ ಇದಾನ, ಯೇಸು ಕ್ರಿಸ್ತ ನಿಮ್ಮ ಒಳಗಡೆ ಇದಾನ, ದೇವರ ವಾಕ್ಯ ನಿಮ್ಮ ಒಳಗಡೆ ಇದೆಯಾ, ದೇವರ ವಾಕ್ಯ ಕೇಳಿದ್ದೀರಾ, ಅದರ ಪ್ರಕಾರ ನಡೆಯಕ್ ಆಗ್ತಾ ಇಲ್ಲ, ನೀವು ತಪ್ಪು ಮಾಡಬೇಡ ಅಂತ ದೇವರ ವಾಕ್ಯ ಹೇಳ್ತಾ ಇದೆ, ಆದ್ರೂ ಸಹ ತಪ್ಪು ಮಾಡ್ತಿದೆ. ನಿನ್ನನ್ನು ಯಾರಿಗೆ ಹಿಡ್ಕೊಂಡು ತಗೊಳ್ತಾ ಇದ್ದಾರೆ, ನಿನ್ನನ್ನು ಯಾರು ಹಿಂಬಾಲಿಸ್ತಾ ಇದ್ದಾರೆ?
ಪ್ರಿಯೆಕ್ಟ್ ಮಾಡಬೇಕಾದ ವೀಕ್ನೆಸ್ ಪಾಯಿಂಟ್ ನಮ್ಮಲ್ಲಿದೆ. ನಮ್ಮ ವೀಕ್ನೆಸ್ ಪಾಯಿಂಟ್ ಆತನಿಗೆ ಗೊತ್ತೇನಂದ್ರೆ ಆತನಿಗೆ ಪ್ರಾರ್ಥನೆ, ನೆಮ್ಮದಿ, ಭಯ, ಭಕ್ತಿ ಇಲ್ಲದ ಹೃದಯಗಳಲ್ಲೆಲ್ಲ ಆತನ ಎಣಿಸ್ತಾನೆ. ಆತನ ಸುಮ್ಮನೆ ವೀಕ್ನೆಸ್ ಪಾಯಿಂಟ್ ನಿನ್ನ ಒಳಗಡೆ ಬಂದಾಗ ನಿನಗೆ ಸುಮ್ಮನೆ ಬಿಡಲ್ಲ. ಆತನ ಒಳ ಬಂದಾಗ ಸೈತಾನನ ಪ್ರತಿ ಎಷ್ಟು ಜನಗಳನ್ನು ಹೇಗೆ ಸಾಯ್ತಾ ಇದ್ದಾರೆ ಗೊತ್ತಿದೆಯಾ? ಅದು ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ದೇವರು ಹೇಳಿದ್ದಾನೆ, ಈ ಭೂಮಿ ಮೇಲೆ ಒಬ್ಬನಾದರೂ ನಾಶವಾಗಬಾರ್ದು ಎಂಬುದಾಗಿ. ಸೈತಾನ ಆಸೆನೂ ಅದೇ ಇದೆ. ಏನೆಂಬ ಆಸೆ ಇದೆ ಅಂದ್ರೆ ಈ ಭೂಮಿ ಮೇಲೆ ದೇವರ ವಾಕ್ಯದಲ್ಲಿ ಒಬ್ಬನಾದರೂ ನಾಶವಾಗಬಾರ್ದು ಅಂತ ಹೇಳಿದ ಮಾತುಗಳು ಎಲ್ಲರೂ ನಾಶವಾಗಬೇಕು. ಒಬ್ಬರು ಬದುಕಬಾರ್ದು, ಒಬ್ಬರು ನೆಮ್ಮದಿ ಇರಬಾರ್ದು, ಒಬ್ಬರು ದೇವರ ಭಯಭಕ್ತಿ ಇರಬಾರ್ದು, ದೇವರ ವಾಕ್ಯವನ್ನು ಕೇಳಬಾರ್ದು, ಒಬ್ಬರು ದೇವರ ಜ್ಞಾನ ಮಾಡಬಾರ್ದು. ಅವ್ರ ಒಳಗಡೆ ರೋಗಗಳು ಹಾಕ್ತಾ ಇದ್ದಾನೆ. ಶುಗರು, BP, ಕ್ಯಾನ್ಸರು, ಮಾಟ ಮಂತ್ರದಿಂದ ಅಳಿಸ್ತಾ ಇದ್ದಾನೆ, ದುಃಖ ಪಡಿಸ್ತಾ ಇದ್ದಾನೆ. ಸ್ತ್ರೀ ಒಳಗಡೆ ಕಣ್ಣೀರಿನ ಸಮಯ ಒಳಗಡೆ ಜೀವಿಸ್ತಾ ಇದ್ದಾನೆ. ಎಷ್ಟೋ ಜನಗಳನ್ನು ದುಃಖ ಪಡ್ತಾ ಇದ್ದಾರೆ. ಎಷ್ಟೋ ಜನಗಳನ್ನು ಆತ್ಮವಿಶ್ವಾಸಗಳಿದ್ದಾನೆ, ಡೈವರ್ಸ್ ಆಗಿದ್ದಾವೆ, ನೆಮ್ಮದಿನೇ ಇಲ್ಲ, ಅವ್ರ ಭಯವೇ ಇಲ್ಲದ ಜೀವನ ಅನುಭವಿಸ್ತಾ ಇದ್ದಾರೆ. ಇದು ಎಲ್ಲಿಂದ ಬಂತು? ಒಬ್ಬ ಮನುಷ್ಯನು ದೇವರನ್ನ ಪ್ರೀತಿ ಮಾಡ್ಬೇಕಂತಾನೆ ಪ್ರೀತಿ ಮಾಡಕ್ಕಾಗಲ್ಲ, ಉಪವಾಸ ಮಾಡ್ಬೇಕಂತಾನೆ ಉಪವಾಸ ಮಾಡಕ್ಕಾಗಲ್ಲ, ಸಭೆಗೆ ಹೋಗ್ಬೇಕಂತಾನೆ ಸಭೆಗೆ ಹೋಗಕ್ಕಾಗಲ್ಲ, ಅವ್ರ ದೇವರ ಜೊತೆ ಇರ್ಬೇಕಂತಾನೆ ದೇವರ ಜೊತೆ ಇರಕ್ಕಾಗಲ್ಲ. ಎಷ್ಟೋ ನೆಮ್ಮದಿಗಳು ಕಳ್ಕೊಂಡಂತ ಸಹೋದರ ಸಹೋದರಿಯರೇ, ನಾನು ಇವತ್ತಿನ ದಿನ ನಿಮ್ಮ ಜೀವಿತಕ್ಕಾಗಿ ದೇವರು ಕೊಟ್ಟಂತ ಶಬ್ದ ನಿನಗೆ ಹೇಳ್ತಾ ಇದ್ದೇನೆ. ನೀನು ಈಗ ಎದ್ದೇಳಿಲ್ಲ ಅಂದ್ರೆ ಇಡೀ ಜೀವಮಾನವೇ ಎದ್ದೇಳಲ್ಲ. ಯಾಕಂದ್ರೆ ದೇವರು ಬರುವ ಸಮಯ ಸಮೀಪವಾಗಿದೆ, ದೇವರು ಬರುವ ದಿನ ಸಮೀಪವಾಗಿದೆ, ದೇವರ ವಾಕ್ಯ ಬರುವ ಸಮೀಪವಾಗಿದೆ. ಯಾಕೆಂದ್ರೆ ಸೈತಾನನು ನಿನ್ನ ಒಳಗಡೆ ಬಂದಾಗ ಆತನು ಒಂದೊಂದು ಆತ್ಮಗಳನ್ನು ಸಿದ್ಧ ಮಾಡ್ಕೊಳ್ತಾ ಇದ್ದಾನೆ, ನರಕದಲ್ಲಿ ಹಾಕಕ್ಕೆ ಇಷ್ಟಪಡ್ತಾ ಇದ್ದಾನೆ. ಯಾಕೆಂದ್ರೆ ಅದು ಎಲ್ಲಾ ಜನಗಳಿಗೆ ದೇವರ ವಾಕ್ಯ ಹೇಳುತ್ತದೆ, ಒಬ್ಬನು ನಾಶವಾಗಬಾರ್ದು. ಎಷ್ಟು ಜನಗಳು ನಾಶವಾಗ್ತದ್ರೆ, ಕುಡಿದು ನಾಶವಾಗ್ತದ್ರೆ, ವ್ಯಭಿಚಾರ ಮಾಡಿ ನಾಶವಾಗ್ತದೆ, ವಿಗ್ರಹ ಆರಾಧನೆ ಮಾಡಿ ನಾಶವಾಗ್ತಾ ಇದ್ದಾರೆ, ಸಭೆ ಬರ್ಲಾರದ ತರ ನಾಶವಾಗ್ತದ್ರೆ, ಎಷ್ಟು ಮೋಸ ಹೋಗ್ತದ್ರೆ, ಆಕ್ಸಿಡೆಂಟೋ, ಮರಣ, ವ್ಯಾಧಿಯೋ, ರೋಗದಲ್ಲೋ, ಮಾಟ ಮಂತ್ರದಲ್ಲೋ, ಬಂಧನದಲ್ಲೋ ಹಾಕಿ ಅವರು ಪ್ರತಿಯೊಬ್ಬರ ನೆಮ್ಮದಿಯನ್ನು ಕದೀತಾ ಇದ್ದಾರೆ. ಯಾರಿಗಿದೆ ಇದು ಜೀವಿತದಲ್ಲಿ? ನೀನೇನಾಗಿದ್ದೀವಿ? ನಿನ್ನ ಜೀವಿತದಲ್ಲಿ ನಿನ್ನ ಒಳಗಡೆ ದೇವರಿದ್ದಾನ? ನಿನ್ನ ಜೀವಿತದಲ್ಲಿ ಏಸು ಇದಾನ? ಏಸು ಪ್ರೀತಿ ಇದೆಯಾ? ಏಸು ನಿನ್ನ ಒಳಗಡೆ ಇದಾನ ಎಂಬ ನಂಬಿಕೆ ನಿನ್ನ ಒಳಗಡೆ ಇಲ್ಲದಿದ್ದರೆ ಪ್ರಪಂಚದಲ್ಲಿ ನೀನು ಇನ್ನುವರೆಗೂ ಇದ್ದು ಸತ್ತಾಗೆ. ಕ್ರೈಸ್ತನಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ನಿನ್ನ ಒಳಗಡೆ ಬರಬೇಕಾದಂತ ಸೈತಾನನಿಗೆಲ್ಲ, ಸೈತಾನಿಗೆ ಫೈಟ್ ಮಾಡೋ ಎಲ್ಲಾ ಅಧಿಕಾರ ದೇವರು ಕೊಡಲ್ಪಟ್ಟಿದೆ. ಅದೇ ರೀತಿ ನೋಡುವಾಗ ಎಷ್ಟೋ ಜನ ಅಳುತ್ತಾ ಇದ್ದಾರೆ, ನನಗೆ ರೋಗ ಇದೆ, ವ್ಯಾಧಿ ಇದೆ, ಮಂತ್ರ ಇದೆ, ತಂತ್ರ ಇದೆ, ನಮಗೆ ದೊಡ್ಡ ಕಾಣಲಾರ್ದಂತ ನೋವುಗಳಿದಾವೆ, ಗುಪ್ತ ವ್ಯಾಧಿಗಳಿದಾವೆ. ಯಾಕೆಂದ್ರೆ ಇವೆಲ್ಲ ವ್ಯಾಧಿಗಳು ತಂದು ಹಾಕಿರೋನೆ ಸೈತಾನನಾಗಿದ್ದಾನೆ. ಓಕೆ, ಫೈರ್ ಆಗ್ಬೇಕು ಅಂದ್ರೆ ಅವೆಲ್ಲ ನಾಶವಾಗಬೇಕು ಅಂದ್ರೆ ನಮ್ಮ ತಲುಪಬೇಕಾದ್ರೆ ಫಸ್ಟ್ ಆಫ್ ಆಲ್ ದೇವರ ವಾಕ್ಯವು ನಮ್ಮ ಒಳಗಡೆ ಇದ್ದಾಗ ಅವೆಲ್ಲವನ್ನು ನಮ್ಮನ್ನ ಬಿಡುಗಡೆ ಆಗಲ್ಪಡ್ತವೆ. ದೇವರ ವಾಕ್ಯಕ್ಕೆ ಸೈತಾನ ಹೇಳ್ತಾ ಇದ್ದಾನೆ, ಒಂದೊಂದು ಬರುವ ಅಂತ್ಯ ಕಾಲದಲ್ಲಿ ಒಬ್ಬೊಬ್ಬರ ಮೇಲೆ ಆಳ್ವಿಕೆ ಮಾಡ್ತಾ ಇದ್ದಾನೆ. ಎಲ್ಲ ಜನರ ಮೇಲೆ ಅವನ ಹೇಗೆ ಆಳ್ವಿಕೆ ಮಾಡ್ತಾ ಇದ್ದಾನೋ ಅಂದ್ರೆ, ಆತನು ಹೇಗೆ ಆಳ್ವಿಕೆ ಮಾಡ್ತಾ ಇದ್ದಾನೆ, ಒಬ್ಬೊಬ್ಬರ ಮೇಲೆ ಬಲಹೀನರಾಗಿ ಮಾಡ್ತಾ ಇದ್ದಾನೆ. ದೇವರ ಪ್ರೀತಿ ಕದೀತಾ ಇದ್ದಾನೆ, ನೆಮ್ಮದಿ ಕದೀತಿದ್ದಾನೆ, ಸಂಸಾರ ಒಳಗಡೆ ಇಕ್ಕಟ್ಟು ತಂದು ಬಿಡಿಸಾಡಿದ್ದಾನೆ. ನೀನು ಹುಷಾರಾಗಿರ್ಬೇಕು. ಈ ವಾಕ್ಯದ ಕೇಳಿದ ಮೇಲೆ ನಿನ್ನ ಜೀವಿತದಲ್ಲಿ ಅನೇಕರಿಗಾಗಿ ಬದಲಾವಣೆ ಆಗ್ಬೇಕು. ಪ್ರತಿ ಊರು ಒಳಗಡೆ, ಪ್ರತಿ ಗ್ರಾಮದ ಒಳಗಡೆ, ಪ್ರತಿ ಜಿಲ್ಲದ ಒಳಗಡೆ, ದೇಶದ ಒಳಗಡೆ, ಪ್ರತಿ ಎಲ್ಲಾ ಜನಗಳ ಒಳಗಡೆ ಈ ಬೆಂಕಿಯನ್ನು ಸೈತಾನನು ಹಚ್ಚಿದ್ದಾನೆ. ಪ್ರಿಯ ಸ್ನೇಹಿತರೆ, ಇದು ದೇಹವನ್ನು ಕೊಲ್ಲೋನಿಗೆ ಭಯಪಡಬೇಡ, ಯಾಕಂದ್ರೆ ಆತ್ಮವನ್ನು ನಿನ್ನನ್ನು ಕಾಯುವನಿಗೆ ಭಯಪಡಬೇಕು. ಈ ವಿಡಿಯೋದಲ್ಲಿ ನೀನು ಕಾಯುವ ದೇವರಿಗೆ ಭಯಪಡ್ತಾ ಇದೀಯಾ ಅಥವಾ ದೇವಗಳಿಗೆ ಭಯಪಡ್ತಾ ಇದೆ ಎಂಬುದಾಗಿ ಈ ವಿಡಿಯೋದ ಅರ್ಥ ನಿನಗಾಗಿರುವಾಗ, ನನ್ನ ಮುಂದಿನ ವಿಡಿಯೋದ ಅರ್ಥನೇನಾಗಿದೆ ಅಂದ್ರೆ, ಸೈತಾನ್ ಜೊತೆ ಯುದ್ಧ ಮಾಡೋದು. ಸೈತಾನ್ ಕೈಯಲ್ಲಿ ನೀವು ಇದ್ದಿದ್ರೆ, ಸೈತಾನ್ ನಿಮಗೆ ಮಾಟ ಮಂತ್ರನೋ, ದುಷ್ಟ ಆತ್ಮನೋ, ಪೀಡಿತನದಿಂದಲೋ, ತಂತ್ರಗಳಿಂದಲೋ, ಮಂತ್ರಗಳಿಂದ ನಿಮ್ಮನ್ನು ಅಟ್ಯಾಕ್ ಮಾಡಿದ್ರೆ ಆತನಿಂದ ಬಿಡುಗಡೆ ಆಗ್ಬೇಕಾಗಿದೆ. ನಿಮ್ಮ ಮನಸ್ಸು ಹೇಳ್ತದೆ ಅವರಿಂದ ಬಿಡುಗಡೆ ಆಗ್ಬೇಕಾಗಿದ್ರೆ ಬಿಡುಗಡೆ ಆಗ್ತಾ ಇಲ್ಲ. ಅದ್ರ ಬಿಡುಗಡೆ ಆಗ್ಬೇಕಾದ್ರೆ ಒಂದು ವಸ್ತ್ರ ನಮಗೆ ಕಮ್ಮಿದೆ, ಒಂದು ಶಕ್ತಿ ಕಮ್ಮಿದೆ, ಒಂದು ಬಲ ನಮಗೆ ಕಮ್ಮಿದೆ, ಒಂದು ಆಯುಧ ನಮಗೆ ಕಮ್ಮಿದೆ. ಆ ಯಾವ ಆಯುಧ ಎಂಬುದಾದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಸ್ಪಷ್ಟವಾಗಿ ತಿಳಿಸ್ತಿದ್ದೇನೆ. ಆ ವಿಡಿಯೋದ ಅರ್ಥಪೂರ್ಣ ಇವತ್ತಿನ ದಿನ ಈ ವಿಡಿಯೋದ ನೋಡಿದ ಮೇಲೆ ಮಾತ್ರ ಆ ವಿಡಿಯೋ ಏರ್ಪಡ್ತದೆ. ಪ್ರಿಯ ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ಮತ್ತೆ ಅದೇ ರೀತಿ ನೋಡುವಾಗ ನೆಕ್ಸ್ಟ್ ವಿಡಿಯೋಗೆ ಕಾತುರದಿಂದ ಕಾಯ್ದಿರಿ. ಯಾಕೆಂದ್ರೆ ದೇವರು ಕೊಟ್ಟಂತ ಒಳ್ಳೆ ಆತ್ಮಿಕ ವಾಕ್ಯಗಳು ನಿಮಗಾಗಿ ತೆಗೆಲ್ಪಟ್ಟು, ನಿಮಗಾಗಿ ಕೊಡಲ್ಪಟ್ಟಿದಂತ ವಾಕ್ಯಗಳು ನಿಮಗಾಗಿ ಬರ್ತಲೇ ಇದ್ದಾವೆ. ದೇವರು ನಿಮಗೋಸ್ಕರ ತೆಗೆಲ್ಪಟ್ಟಂತ ಈ ಅದ್ಭುತ ವಾಕ್ಯಕ್ಕಾಗಿ ಇಲ್ಲಿವರೆಗೂ ನಿಮ್ಮನ್ನು ಆಶೀರ್ವದಿಸಲಿ. ಈ ವಿಡಿಯೋದಲ್ಲಿ ಇಲ್ಲಿವರೆಗೂ ನೀವು ತಾಳ್ಮೆಯಿಂದ ಮತ್ತೆ ನೆಮ್ಮದಿಯಿಂದ ನೋಡಿದ್ರಿ. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್, ಜೈ ಕ್ರಿಸ್ತ. ಮತ್ತೆ ಈ ವಿಡಿಯೋದಲ್ಲಿರುವಂತಹ ಸಬ್ಸ್ಕ್ರೈಬ್, ಶೇರು ಮತ್ತೆ ಲೈಕ್, ಮತ್ತೆ ಇದರಲ್ಲಿ ಏನು ಕಮ್ಮಿ ಇದೆಯೋ, ನಿಮ್ಮ ಏನಾದ್ರೂ ಕ್ವಶನ್ ಇದ್ರೆ ಇದ್ರಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಳಿಸ್ಕೊಡ್ರಿ. ಮತ್ತೆ ಬೆಲ್ ಐಕನ್ ಬಟನ್ ಒತ್ತಿರಿ. ಪ್ರಿಯ ಸ್ನೇಹಿತರೆ, ಇಲ್ಲಿವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್.